Today, we are going to begin with the second chapter, capitalization. Financial management in a first chapter ನಾವು ಮುಗಿಸಿದೀವಿ. ಈಗ ಸೆಕೆಂಡ್ ಚಾಪ್ಟರ್ ಕ್ಯಾಪಿಟಲೈಸೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ಯಾಪಿಟಲೈಸೇಷನ್. ಸೊ ಕ್ಯಾಪಿಟಲೈಸೇಷನ್. ಓಕೆ, ಸೊ ಇಲ್ಲಿ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು, ಹಾಗೆ ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್, ಇದನ್ನೆಲ್ಲ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಓಕೆ, ಸೊ ಕ್ಯಾಪಿಟಲೈಸೇಷನ್ ಮೀನಿಂಗ್, ಅದರಲ್ಲಿ ಎಷ್ಟು ಥೇರೀಸ್ ಗಳಿವೆ, ಇವನ್ನೆಲ್ಲ ನಾವು ಇವತ್ತು ಈ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ದ ವರ್ಡ್ ಕ್ಯಾಪಿಟಲೈಸೇಷನ್ ಕಮ್ಸ್ ಫ್ರಾಮ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂದ್ರೆ ಏನು ನಮಗ್ ಗೊತ್ತು. ಇಟ್ ಇಸ್, ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಬಿಸ್ನೆಸ್ ಅಲ್ಲಿ ವ್ಯವಹಾರ ಮಾಡುವಾಗ ಹಾಕುವಂತ ಬಂಡವಾಳ. ಅದು ದುಡ್ಡು ರೂಪದಲ್ಲಿ ಇರ್ಬೋದು, ಅಸೆಟ್ಸ್ ರೂಪದಲ್ಲಾದ್ರೂ ಇರ್ಬೋದು. ಸೊ ಈಗ ಟೋಟಲ್ ಅಮೌಂಟ್ ಆಫ್ ಏನ್ ಕ್ಯಾಪಿಟಲ್ ಇದೆ ಅದಕ್ಕೆ ಕ್ಯಾಪಿಟಲೈಸೇಷನ್ ಅಂತಾರೆ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಕ್ಯಾಪಿಟಲೈಸೇಷನ್ ಅಂತ ಅಂದ್ರೆ ಯಾವ್ಯಾವ ಸೋರ್ಸಸ್ ಇಂದ ನಾವು ಎಷ್ಟೆಷ್ಟು ರೇಷಿಯೋದಲ್ಲಿ ತಗೊಂತೀವಿ ಅದಕ್ಕೆ ಕ್ಯಾಪಿಟಲೈಸೇಷನ್ ಅಂತಾರೆ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಕ್ಯಾಪಿಟಲೈಸೇಷನ್. ಕ್ಯಾಪಿಟಲೈಸೇಷನ್ ಫೈನಾನ್ಷಿಯಲ್ ಪ್ಲಾನಿಂಗಿನ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿರತ್ತೆ. ಹಾಗಾಗಿ ನಾವು ಟೋಟಲ್ ಅಮೌಂಟ್ ಏನ್ ಇನ್ವೆಸ್ಟ್ ಮಾಡ್ತೀವಿ ಬಿಸ್ನೆಸ್ ಅಲ್ಲಿ ಅದಕ್ಕೆ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತವೆ. ಸೊ ಸಪೋಸ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್ ವಿತ್ 10 lakh rupees, ದೆನ್ ಕ್ಯಾಪಿಟಲೈಸೇಷನ್ ಇಸ್ 10 lakhs rupees ಅಂತ ಹೇಳ್ತೀವಿ. ಅಥವಾ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಒಂದು 2 lakhs ಕ್ಯಾಶ್ ಅಲ್ಲಿ ಹಾಕಿ 8 lakhs ಅಸೆಟ್ಸ್ ಮುಖಾಂತರ ಹಾಕಿದ್ರೆ ಅವಾಗ ಟೋಟಲ್ ಎಷ್ಟಾಗತ್ತೆ, 10 lakhs ಆಗತ್ತೆ. ಆ 10 lakhs ಗೆ ನಾವು ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ it is the total amount of capital which is employed in the business. ಬಿಸ್ನೆಸ್ ಅಲ್ಲಿ ಹಾಕಿರುವಂತ ಇಷ್ಟು ಬಂಡವಾಳದ ಟೋಟಲಿಗೆ ನಾವು ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಇದರ ಜೊತೆಗೆ ಕ್ಯಾಪಿಟಲೈಸೇಷನ್ ಬರೀ ಅಮೌಂಟಿಗಷ್ಟೇ ಸೀಮಿತವಾಗಿರಲ್ಲ, ಪ್ಯಾಟರ್ನ್ಗೂ ಕೂಡ, ಕ್ವಾಂಟಿಟಿ ಮತ್ತೆ ಪ್ಯಾಟರ್ನ್. ಸೊ ಲೋನ್ ಇಂದ ಎಷ್ಟು ತಗೊಂಡಿದ್ರಿ, ಡಿಬೆಂಚರ್ಸ್ ಎಷ್ಟು, ಪ್ರಿಫರೆನ್ಸ್ ಎಷ್ಟು, ಬ್ಯಾಂಕ್ ಲೋನ್ ಇಂದ ಎಷ್ಟು, ಈ ಕ್ವಾಂಟಿಟಿ ಮತ್ತೆ ಪ್ಯಾಟರ್ನ್ ಎರಡೂನು ಕೂಡ ಕ್ಯಾಪಿಟಲೈಸೇಷನ್ ಆಗತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ದ ಟೋಟಲ್ ಅಮೌಂಟ್. ಸೊ 10 lakhs ಅಂತ ನಾನು ಕ್ಯಾಪಿಟಲೈಸೇಷನ್ ಹೇಳುವಾಗ ಆ 10 lakhs ಇಂದ ಎಲ್ಲೆಲ್ಲಿಂದ ಎಷ್ಟೆಷ್ಟು ತಗೊಂಡಿದ್ದೀನಿ, ಆ ಪ್ಯಾಟರ್ನ್ ಮತ್ತೆ ಕ್ವಾಂಟಿಟಿ ಎರಡೂ ಕೂಡ ಕ್ಯಾಪಿಟಲೈಸೇಷನ್ ಮೀನಿಂಗ್ ಅಲ್ಲೇ ಬರುತ್ತೆ. ಸೊ ನಾನು 2 lakhs ಲೋನ್ ತಗೊಂಡಿದ್ದೀನಿ, 5 lakhs ಶೇರ್ಸ್ ಇಶ್ಯೂ ಮಾಡಿದ್ದೀನಿ, ದೆನ್ ಅನದರ್ 3 lakhs ಡಿಬೆಂಚರ್ಸ್ ಇಶ್ಯೂ ಮಾಡಿದೀನಿ ಅಂದಾಗ ಬರೀ 10 lakhs ಅಷ್ಟೇ ಕ್ಯಾಪಿಟಲೈಸೇಷನ್ ಆಗಲ್ಲ. ಇದೇನ್ ನಾನು ಡೀಟೇಲ್ಸ್ ಹೇಳಿದೆ, 2 lakhs ಫ್ರಮ್ ಲೋನ್, 5 lakhs ಫ್ರಮ್ ಶೇರ್ ಕ್ಯಾಪಿಟಲ್, 3 lakhs ಫ್ರಮ್ ಡಿಬೆಂಚರ್ಸ್, ಈ ಇನ್ಫಾರ್ಮೇಶನ್ ಕೂಡ ಕ್ಯಾಪಿಟಲೈಸೇಷನ್ ಆಗತ್ತೆ. ನಾವು ಬರೀ 10 lakhs ಮೇಲೆ ಇಂಪಾರ್ಟೆನ್ಸ್ ಕೊಡಲ್ಲ, ಆ 10 lakhs ಎಲ್ಲೆಲ್ಲಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದು ಕೂಡ ಕ್ಯಾಪಿಟಲೈಸೇಷನ್ ಆಗತ್ತೆ. ಓಕೆ, ಸೊ ವಿ ಆರ್ not only concentrating on the total amount of capital employed, but we are also concentrating on the quantity and pattern. ಆದ್ರೆ ನ್ಯಾರೋ ಆಗಿ ಹೇಳ್ಬೇಕು ಅಂತಂದ್ರೆ ಅದು ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್. ಸೊ 10 lakhs ಅಂತ ನಾವೇನ್ ಹೇಳ್ತೀವಿ ಅದು ನ್ಯಾರೋ ಮೀನಿಂಗ್. ಆದ್ರೆ ವೈಡ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ಯಾಪಿಟಲೈಸೇಷನ್ ಮೀನಿಂಗ್ ಅಲ್ಲಿ ಯಾವ್ಯಾವ ಸೋರ್ಸ್ ಇಂದ ಎಷ್ಟೆಷ್ಟು ದುಡ್ಡು ಬಂದಿದೆ ಅದು ಕ್ಯಾಪಿಟಲೈಸೇಷನ್ ಆಗತ್ತೆ. ಸೊ ಲೈಕ್ ಈಕ್ವಿಟಿ, ಡೆಟ್, ಪ್ರಿಫರೆನ್ಸ್, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲಾನು ಕೂಡ ಕ್ಯಾಪಿಟಲೈಸೇಷನ್ ಮೀನಿಂಗ್ ಅಲ್ಲಿ ಕವರ್ ಆಗತ್ತೆ. ದೆನ್ ಮಾಡರ್ನ್ ಕಾನ್ಸೆಪ್ಟ್ ಅನ್ನ ನಾವು ತಗೊಂಡಾಗ ಕ್ಯಾಪಿಟಲೈಸೇಷನ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ, ಲಾಂಗ್ ಟರ್ಮ್ ಡೆಟ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಶಾರ್ಟ್ ಟರ್ಮ್ ಡೆಟ್ ಮತ್ತೆ ಕ್ರೆಡಿಟರ್ಸ್. ಸೊ ಕ್ಯಾಪಿಟಲೈಸೇಷನ್ ಅಂದ್ರೆ ನಾವು ದುಡ್ಡು ಎಲ್ಲೆಲ್ಲಿಂದ ರೇಸ್ ಮಾಡಬಹುದು, ದೀಸ್ ಆರ್ ದಿ ಆಪ್ಷನ್ಸ್ ಅವೈಲೇಬಲ್. ಶೇರ್ ಕ್ಯಾಪಿಟಲ್, ಇಟ್ ಮೇ ಬಿ ಈಕ್ವಿಟಿ ಶೇರ್ ಆರ್ ಪ್ರಿಫರೆನ್ಸ್ ಶೇರ್. ಲಾಂಗ್ ಟರ್ಮ್ ಡೆಟ್ ಅಂದಾಗ ವಿ ಆರ್ ಟಾಕಿಂಗ್ ಅಬೌಟ್ ಡಿಬೆಂಚರ್ಸ್. ಓಕೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ದಟ್ ಈಸ್ ದಿ ಜನರಲ್ ರಿಸರ್ವ್ಸ್, ನಾವೇನು ಸೇವ್ ಮಾಡ್ತೀವಿ ಎವ್ರಿ ಇಯರ್ 25% ಏನ್ ಟ್ರಾನ್ಸ್ಫರ್ ಮಾಡ್ತೀವಿ ಜನರಲ್ ರಿಸರ್ವ್ಗೆ, ಆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಿರ್ಬೋದು. ಶಾರ್ಟ್ ಟರ್ಮ್ ಡೆಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಲೋನ್ಸ್ ತಗೊಂಡಿರ್ಬೋದು,
ಶಾರ್ಟ್ ಟರ್ಮ್ ಏನೇ ನಾವು ಬಾರೋಯಿಂಗ್ಸ್ ಮಾಡಿದ್ರು ಕೂಡ ಅದು ಕೂಡ ಕ್ಯಾಪಿಟಲೈಸೇಷನ್ ಆಗತ್ತೆ. ದೆನ್ ಕ್ರೆಡಿಟಾರ್ಸ್ ಅಂತಂದ್ರೆ ನಾವು ಗೂಡ್ಸ್ ಅನ್ನ ತಗೊಂಡ್ಬಿಟ್ಟಿರ್ತೀವಿ ಆದ್ರೆ ಇನ್ನೂ ಪೇಮೆಂಟ್ ಮಾಡಿರೋದಿಲ್ಲ. ಸೊ ಆಲ್ ದಿಸ್ ಕಾನ್ಸ್ಟಿಟ್ಯೂಟ್ ಕ್ಯಾಪಿಟಲೈಸೇಷನ್. ಸೊ ಎಲ್ಲಿಂದ ಈ 5 ಸೋರ್ಸಸ್ ಇಂದ ನಾವು ಕ್ಯಾಪಿಟಲ್ ಅನ್ನ ರೇಸ್ ಮಾಡಿರ್ಬೋದು. ಸೊ ಯಾವ್ಯಾವ ಸೋರ್ಸ್ ಇಂದ ನಾವು ಎಷ್ಟೆಷ್ಟು ಕ್ಯಾಪಿಟಲ್ ಅನ್ನ ತಗೊಂಡಿದೀವಿ ಅದರದ್ದು ಟೋಟಲ್ ಎಷ್ಟು ಅನ್ನೋ ಮೀನಿಂಗ್ ಕ್ಯಾಪಿಟಲೈಸೇಷನ್. ಓಕೆ, ಸೊ ನ್ಯಾರೋ ಮೀನಿಂಗ್ ತಗೊಂಡ್ರೆ ಟೋಟಲ್ ಕ್ಯಾಪಿಟಲ್, ಆದ್ರೆ ಮಾಡರ್ನ್ ಕಾನ್ಸೆಪ್ಟ್ ತಗೊಂಡಾಗ ಅಥವಾ ಬ್ರಾಡ್ ಮೀನಿಂಗ್ ತಗೊಂಡಾಗ ನಾವು ಬರೀ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಷ್ಟೇ ಹೇಳಲ್ಲ, ಯಾವ್ಯಾವ ಸೋರ್ಸಸ್ ಇಂದ ಎಷ್ಟೆಷ್ಟು ನಾವು ತಗೊಂಡಿದೀವಿ, ಕ್ಯಾಪಿಟಲ್ ರೇಸ್ ಮಾಡಿದೀವಿ ಅನ್ನೋದು ಕೂಡ ಕ್ಯಾಪಿಟಲೈಸೇಷನ್ ಮೀನಿಂಗ್ ಆಗತ್ತೆ. ನಾವು ಕಮಿಂಗ್ ಟು ದಿ ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್. ಸೊ ಒಂದು ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ನಮ್ಗೆ ದುಡ್ಡು ಎಷ್ಟು ಬೇಕು ಅಂತ ನಾವು ತಿಳ್ಕೊಳ್ಳೋದು. ಸೊ ಇಫ್ ಐ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್, ನಾನು ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಎಷ್ಟು ಬಂಡವಾಳ ಬೇಕು, ಎಷ್ಟು ಕ್ಯಾಪಿಟಲ್ ಬೇಕು, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದೇ ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್. ಬಿಕಾಸ್ ನ್ಯಾರೋ ಮೀನಿಂಗ್ ಏನ್ ಹೇಳುತ್ತೆ ಕ್ಯಾಪಿಟಲೈಸೇಷನ್ ಅಂತಂದ್ರೆ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್. ಸೊ ಈಗ ಟೋಟಲ್ ಅಮೌಂಟ್ ನನ್ನ ಬಿಸ್ನೆಸ್ ಅಲ್ಲಿ ಎಷ್ಟು ಹಾಕಬೇಕು ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ 2 ಇಂಪಾರ್ಟೆಂಟ್ ಥಿಯರೀಸ್ ಗಳಿವೆ. ಓಕೆ, ಸೊ ದೀಸ್ ಥಿಯರೀಸ್ ಆರ್ important from the point of view of calculating the total capital required for beginning the business. So there are 2 important theories to determine the amount of capitalization. So ಈ theories ಅನ್ನ ನಾವು 2 theories, important theories ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. The first one is cost theory and the second one is earnings theory. ಸೊ ಇವೆರಡು ಆ ಹೆಸರನ್ನ ಓದಿದ ತಕ್ಷಣನೇ ನಮ್ಗೆ ಆ ಥಿಯರೀಸ್ ಏನ್ ಹೇಳ್ತಿರ್ಬೋದು ಅನ್ನೋದು ಗೊತ್ತಾಗೋಗುತ್ತೆ. ಸೊ ದೀಸ್ ಥಿಯರೀಸ್ ಆಫ್ ಕ್ಯಾಪಿಟಲೈಸೇಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2, ಕಾಸ್ಟ್ ಥಿಯರಿ ಅಂಡ್ earnings theory. Let us begin with our first theory, that is cost theory of capitalization. ಸೊ ಕಾಸ್ಟ್ ಅಂತ ಅನ್ನುವಾಗ ಇಲ್ಲಿ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ನಮ್ಗೆ ಏನೇನು ಖರ್ಚುಗಳಾಗತ್ತೆ ಅದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿ ಟೋಟಲ್ ಕ್ಯಾಪಿಟಲ್ ಎಷ್ಟು ಬೇಕಾಗ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಅಥವಾ ಎಸ್ಟಿಮೇಟ್ ಅನ್ನ ಮಾಡ್ತೀವಿ. ಸೊ ಈ ಥಿಯರಿ ಏನ್ ಮಾಡತ್ತೆ, ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಎಲ್ಲೆಲ್ಲಿ ನಾವು ಎಷ್ಟೆಷ್ಟು ಖರ್ಚು ಮಾಡ್ಬೇಕಾಗತ್ತೆ, ಯಾವ್ದಾವ್ದ್ರ ಮೇಲೆ ಎಷ್ಟೆಷ್ಟು ಖರ್ಚು ಮಾಡ್ಬೇಕಾಗತ್ತೆ ಅದನ್ನ ತಿಳ್ಕೊಂಡು ಅದರದ್ದು ಟೋಟಲ್ ತಗೊಂಡು ಇಷ್ಟು ಕ್ಯಾಪಿಟಲ್ ನಮಗ್ ಬೇಕು ಅಂತ ಹೇಳುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದಿ ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಈಸ್ ಅರೈವ್ಡ್ at by adding up the cost of fixed assets, permanent working capital, preliminary expenses and other promotional expenses. ಸೊ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಯಾವ ಫಿಕ್ಸ್ಡ್ ಅಸೆಟ್ಸ್ ಬೇಕು, ಅದರದ್ದು ಖರ್ಚು ಎಷ್ಟಾಗತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಒಂದಿಷ್ಟು ಫಿಕ್ಸ್ಡ್ ಬೇಕೇ ಬೇಕು ವರ್ಕಿಂಗ್ ಕ್ಯಾಪಿಟಲ್, ಸೊ ಅದು ಎಷ್ಟು ಬೇಕಾಗ್ಬಹುದು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಸ್ಟಾರ್ಟ್ ಮಾಡುವಾಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಖರ್ಚುಗಳು ಏನೇನಾಗತ್ತೆ ಆ ಖರ್ಚುಗಳು ಎಷ್ಟಾಗ್ಬಹುದು, ಪ್ರಮೋಷನಲ್ ಎಕ್ಸ್ಪೆನ್ಸಸ್ ನಿಮ್ಮ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ಬೇಕು ಯಾಕಂದ್ರೆ ಹೊಸದಾಗಿ ಬಂದಿರೋದು, ಸೊ ಆ ಎಕ್ಸ್ಪೆನ್ಸಸ್ ಗಳು ಎಷ್ಟಾಗತ್ತೆ. ಈ ರೀತಿ ನಾವು ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ ಟೋಟಲ್ ಮಾಡಿ ಏನ್ ಅಮೌಂಟ್ ಬರುತ್ತೆ ಅಷ್ಟು ಕ್ಯಾಪಿಟಲ್ ನನ್ಗೆ ಬೇಕಾಗತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳೋ ಥಿಯರಿನೇ ಕಾಸ್ಟ್ ಥಿಯರಿ ಆಫ್ ಕ್ಯಾಪಿಟಲೈಸೇಷನ್. ಸೊ ದಿಸ್ ಮೆಥಡ್ is very useful in case of newly started business ಅಂದ್ರೆ newly formed companies. ಓಕೆ, ಸೊ ಹೊಸದಾಗಿ ನಾವು ಕಂಪನಿನ ಸ್ಟಾರ್ಟ್ ಮಾಡುವಾಗ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಈ ಥಿಯರಿ ತುಂಬಾ ಯೂಸ್ ಆಗತ್ತೆ. ಯಾಕಂತಂದ್ರೆ ಅಂದಾಜು ಎಷ್ಟು ಕ್ಯಾಪಿಟಲ್ ಬೇಕಾಗಬಹುದು ಎಸ್ಟಿಮೇಟ್ ಮಾಡೋದಕ್ಕೆ ನಮಗ್ ಮುಖ್ಯವಾಗಿ ಬೇಕಾಗೋದೇ ಕಾಸ್ಟ್. ಸೊ ಸಪೋಸ್ ಐ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ನನಗೆ 3 lakhs rupees ಫಿಕ್ಸ್ಡ್ ಅಸೆಟ್ಸ್ ಅಗತ್ಯ ಇದೆ, ವರ್ಕಿಂಗ್ ಕ್ಯಾಪಿಟಲ್ 1 lakh ಅಂತ ಅನ್ಕೊಳ್ಳಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1 lakh, ಪ್ರಮೋಷನಲ್ ಎಕ್ಸ್ಪೆನ್ಸಸ್ 1 lakh. ಸೊ ಇದಿಷ್ಟು ನಾನು ಟೋಟಲ್ ಮಾಡಿದಾಗ ನನಗ್ ಬರೋದು 5 lakhs.
ಸೊ ಈ ಥಿಯರಿ ಪ್ರಕಾರ ಒಂದು ಹೊಸ ಬಿಸ್ನೆಸ್ ಅನ್ನ ನಾನ್ ಸ್ಟಾರ್ಟ್ ಮಾಡ್ಬೇಕಾಗಿರುವಂತ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ 5 lakhs ಇನ ಅವಶ್ಯಕತೆ ಇದೆ ಅಂತ ಹೇಳುತ್ತೆ. ಹೇಗ್ ಬಂತು 5 lakhs? ಫಿಕ್ಸ್ಡ್ ಅಸೆಟ್ಸ್ ಯಾವ್ದ್ಯಾವ್ದು ಬೇಕು, ಅದಕ್ಕೆ ಖರ್ಚು ಎಷ್ಟಾಗತ್ತೆ ಅನ್ನೋದು ಟೋಟಲ್ ತಗೊಂಡೆ, ದಟ್ ಇಸ್ 2 lakhs. ಸೊ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ನಂದು ಎಷ್ಟು ಖರ್ಚಾಗ್ಬೋದು? 2 lakhs. ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ 1 lakh ಅಂತ ತಗೊಂಡಿದ್ದೀನಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1 lakh ತಗೊಂಡಿದ್ದೀನಿ. ಪ್ರಮೋಷನಲ್ ಎಕ್ಸ್ಪೆನ್ಸಸ್ 1 lakh. ಸೊ 2 + 1 + 1 + 1 ವಿಲ್ ಬಿ 5 lakhs. ಸೊ ಈ ಥಿಯರಿ ಪ್ರಕಾರ ನಾನು ಎಲ್ಲಾ ಕಾಸ್ಟ್ ಅನ್ನ ಆಡ್ ಮಾಡಿ 5 lakhs ನಂದು ಕ್ಯಾಪಿಟಲೈಸೇಷನ್ ಅಂತ ನಾನು ಹೇಳ್ಬೋದು. ಸೊ ಆದ್ರೆ ಈ ಥಿಯರಿ ನಮ್ಗೆ ಎಲ್ಲಿ ಯೂಸ್ ಆಗತ್ತೆ? ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಈ ಥಿಯರಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಓಕೆ, ಸೊ ದಿಸ್ ಥಿಯರಿ ಈಸ್ ವೈಡ್ಲಿ ಯೂಸ್ಡ್ ಫಾರ್ ನ್ಯೂ ಬಿಸ್ನೆಸಸ್. ಆದ್ರೆ ಕೆಲವೊಂದು ಡಿಮೆರಿಟ್ಸ್ ಗಳಿಲ್ಲಿ ಇದೆ. ಸೊ ದ ಮೇನ್ ಡಿಮೆರಿಟ್, ಸೊ ಹೊಸದಾಗಿ ಸ್ಟಾರ್ಟ್ ಮಾಡೋ ಬಿಸ್ನೆಸ್ಗೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೊಸದಾಗಿ ಏನೇ ಕೆಲಸ ಮಾಡುವಾಗ ಫಸ್ಟ್ ನೋಡೋದೇ ಇಲ್ಲಿ ಎಷ್ಟು ಖರ್ಚಾಗತ್ತೆ, ಅಷ್ಟು ನಮ್ಗೆ ದುಡ್ಡು ಬೇಕಾಗತ್ತೆ ಅಂತಾನೆ. ಆದ್ರೆ ಇಲ್ಲಿ ಡಿಮೆರಿಟ್ ಏನು ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನೀಸ್ ಅಲ್ಲಿ ಈ ಮೆಥಡ್ ಯೂಸ್ ಮಾಡೋದಕ್ಕೆ ಕಷ್ಟ. ದೆನ್ ಅನದರ್ ವೆರಿ ಇಂಪಾರ್ಟೆಂಟ್ ಡಿಮೆರಿಟ್ ಹಿಯರ್ ಇಸ್ ರಿಲೇಟಿಂಗ್ ಟು ಅರ್ನಿಂಗ್ ಕೆಪಾಸಿಟಿ. ಒಂದು ಬಿಸ್ನೆಸ್ಸಿನ ಅರ್ನಿಂಗ್ ಕೆಪಾಸಿಟಿನ ಈ ಥಿಯರಿ ಕನ್ಸಿಡರ್ ಮಾಡಲ್ಲ. ಇಟ್ ಮೀನ್ಸ್ ದಟ್ ಇಟ್ ಇಗ್ನೋರ್ಸ್ ದಿ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್. ಯಾಕೆ ಅರ್ನಿಂಗ್ ಕೆಪಾಸಿಟಿ ತಗೋಬೇಕು? ಅರ್ನಿಂಗ್ ಕೆಪಾಸಿಟಿ ಅಂದ್ರೆ ಅರ್ನಿಂಗ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಿ ಅದು ಕ್ಯಾಪಿಟಲ್ಗೆ ಲಿಂಕ್ ಇರುತ್ತೆ. ಅರ್ನಿಂಗ್ಸ್ ಜಾಸ್ತಿ ಆದಂಗೆ ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ನಿಂಗ್ ಕೆಪಾಸಿಟಿ ಕಮ್ಮಿ ಆದಂಗೆ ನಮ್ಮ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಅರ್ನಿಂಗ್ಸ್ ಯಾವಾಗ ನಮ್ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ಎಕ್ಸ್ಪಾನ್ಷನ್ ಬಗ್ಗೆ ಯೋಚನೆ ಮಾಡ್ತೀವಿ, ಇನ್ನೂ ಸ್ವಲ್ಪ ಬಿಸ್ನೆಸ್ ಅನ್ನ ಸ್ಪ್ರೆಡ್ ಮಾಡೋ ಬಗ್ಗೆ ವಿಚಾರ ಮಾಡ್ತೀವಿ. ಸೊ ಅರ್ನಿಂಗ್ ಕೆಪಾಸಿಟಿ ಇಸ್ ಲಿಂಕ್ಡ್ ವಿತ್ ಕ್ಯಾಪಿಟಲೈಸೇಷನ್. ಸೊ ಹೇಗೆ ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಬಿಸ್ನೆಸ್ ದೊಡ್ಡದಾಗ್ತಾ ಹೋಗುತ್ತೆ, ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪಾಂಡ್ ಆದಂಗೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ. ಅದೇ ಅರ್ನಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ನಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕಮ್ಮಿ ಆಗತ್ತೆ. ಯಾಕಂತಂದ್ರೆ ಅರ್ನಿಂಗ್ಸೇ ಆಗ್ತಿಲ್ಲ ಅಂದಾಗ ನಾವು ಬಿಸ್ನೆಸ್ ಅನ್ನ ವಿಸ್ತಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅದನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಂತ ಹೋದ್ರೆ ಸಾಕಾಗಿರತ್ತೆ. ಸೊ ಹಾಗಾಗಿ ನಾವು ಕಟ್ ಡೌನ್ ಮಾಡ್ತಾ ಬರ್ತೀವಿ, ಖರ್ಚುಗಳನ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಸೊ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಈ ಅಂಶನ ಈ ಥಿಯರಿ ಕನ್ಸಿಡರ್ ಮಾಡಲ್ಲ. ಅರ್ನಿಂಗ್ ಕೆಪಾಸಿಟಿನ ಕನ್ಸಿಡರ್ ಈ ಥಿಯರಿ ಮಾಡಲ್ಲ. ಸೊ ದಿಸ್ ಇಸ್ ದ ವೆರಿ ಮೇನ್ ಇಂಪಾರ್ಟೆಂಟ್ ಡಿಮೆರಿಟ್ ಆಫ್ ಕಾಸ್ಟ್ ಥಿಯರಿ ಆಫ್ ಕ್ಯಾಪಿಟಲೈಸೇಷನ್. ಹಾಗಾಗಿ ಇನ್ನೊಂದು ಥಿಯರಿ ಬಂತು, ದಟ್ ಇಸ್ ಅರ್ನಿಂಗ್ಸ್ ಥಿಯರಿ ಆಫ್ ಕ್ಯಾಪಿಟಲೈಸೇಷನ್. ಸೊ ದಿಸ್ ಥಿಯರಿ takes into consideration the earning capacity of the business. ಸೊ ಹೇಗೆ ಕಾಸ್ಟ್ ಥಿಯರಿ ಸ್ಟಾರ್ಟ್ ಮಾಡೋದಕ್ಕೆ ಖರ್ಚು ಎಷ್ಟಾಗತ್ತೆ ಅನ್ನೋದ್ರ ಮೇಲೆ ಗಮನ ಕೊಡುತ್ತೋ, ಈ ಥಿಯರಿ ಅರ್ನಿಂಗ್ ಕೆಪಾಸಿಟಿ ಮೇಲೆ ಗಮನ ಕೊಡುತ್ತೆ. ಕಾಸ್ಟ್ ಥಿಯರಿ ಹೊಸದಾಗಿ ಸ್ಟಾರ್ಟ್ ಮಾಡುವಂತ ಬಿಸ್ನೆಸ್ ಗಳಿಗೆ ಯೂಸ್ಫುಲ್ ಆದ್ರೆ, ಅರ್ನಿಂಗ್ಸ್ ಥಿಯರಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರೋ ಕಂಪನೀಸ್ ಗಳಿಗೆ, ಬಿಸ್ನೆಸ್ ಗಳಿಗೆ ಕ್ಯಾಪಿಟಲ್ ಮತ್ತೆ ಎಷ್ಟು ಬೇಕಾಗ್ಬೋದು ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಅನ್ನೋದಕ್ಕೆ ಸಹಾಯ ಮಾಡತ್ತೆ. ಸೊ ಎರಡೂ ಥಿಯರೀಸ್ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ, ಆದ್ರೆ ಎರಡೂ ಥಿಯರಿ ಯೂಸ್ ಮಾಡೋ ಸಿಚುವೇಶನ್ಸ್ ಗಳು ಬೇರೆ ಬೇರೆದಿರತ್ತೆ. ಸೊ ಅಕಾರ್ಡಿಂಗ್ ಟು ಅರ್ನಿಂಗ್ಸ್ ಥಿಯರಿ, ದಿ ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಡಿಪೆಂಡ್ಸ್ ಅಪಾನ್ ದಿ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್. ಸೊ ಈ ಥಿಯರಿ ಏನ್ ಹೇಳುತ್ತೆ, ಕಾಸ್ಟ್ ಮೇಲೆ ಡಿಪೆಂಡ್ ಆಗಲ್ಲ, ಒಂದು ಫರ್ಮಿನ ಬಿಸ್ನೆಸ್ಸಿನ ಅರ್ನಿಂಗ್ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಆ ಫರ್ಮಿಗೆ ಕ್ಯಾಪಿಟಲ್ ಎಷ್ಟು ಬೇಕಾಗ್ಬೋದು ಅನ್ನೋದು ಡಿಪೆಂಡ್ ಆಗತ್ತೆ. ಸೊ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಕ್ಯಾಪಿಟಲಿನ ಅವಶ್ಯಕತೆ ಇದೆ. ಅರ್ನಿಂಗ್ ಕೆಪಾಸಿಟಿ ಕಮ್ಮಿ ಇತ್ತು ಅಂತಂದ್ರೆ ಕಮ್ಮಿ ಕ್ಯಾಪಿಟಲಿನ ಅವಶ್ಯಕತೆ ಇದೆ ಅಂತ ಈ ಥಿಯರಿ ಹೇಳುತ್ತೆ. ಸೊ ಈ ಥಿಯರಿಯಲ್ಲಿ 2 ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್ ಎಷ್ಟಾಗ್ಬೋದು. ಸೆಕೆಂಡ್, ರೇಟ್ ಆಫ್ ರಿಟರ್ನ್. ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ರಿಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ದಟ್ ಇಂಟ್ರೆಸ್ಟ್ ರೇಟ್ ಈಸ್ ಕಾಲ್ಡ್ ಆಸ್ ರೇಟ್ ಆಫ್ ರಿಟರ್ನ್. ಸೊ ನಾನು
1 ಲಕ್ಷ ದುಡ್ಡು ಹಾಕಿದ್ರೆ ನನಗೆ ರಿಟರ್ನ್ ಎಷ್ಟು ಬರ್ಬೋದು? 8%, 10%. ದಟ್ ಇಸ್ ಕಾಲ್ಡ್ ಆಸ್ ಫೇರ್ ರೇಟ್ ಆಫ್ ರಿಟರ್ನ್. ಸೊ ಇದನ್ನ ನಾವು ಹೇಗ್ ತಿಳ್ಕೊಬಹುದು? ಆಲ್ರೆಡಿ ಆ ಬಿಸ್ನೆಸ್ ಅಲ್ಲಿ ಇರುವಂತ ಕಂಪನೀಸ್ಗಳು ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಈ ಇನ್ಫಾರ್ಮೇಶನ್ ನಮ್ಗೆ ಸಿಗತ್ತೆ. ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್, ನಾನ್ ಎಷ್ಟು ಈ ಬಿಸ್ನೆಸ್ ಮಾಡಿದ್ರೆ ಅರ್ನ್ ಮಾಡಬಹುದು. 10 lakhs ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತೀನೋ, 15 lakhs, 12 lakhs, ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್. ನಾನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇವೆರಡು ಅಂಶ ನಮ್ಗೆ ಗೊತ್ತಿದ್ರೆ ಅರ್ನಿಂಗ್ಸ್ ಥಿಯರಿ ಪ್ರಕಾರ ನಮ್ಗೆ ಕ್ಯಾಪಿಟಲೈಸೇಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ earnings theory of capitalization considers two factors. First one is expected earnings, then fair rate of return. ಹೈನು ಇರಬಾರ್ದು, ತುಂಬಾ ಲೋನು ನಾವು ಕನ್ಸಿಡರ್ ಮಾಡಲ್ಲ, ಫೇರ್. ಸೊ ಎಕ್ಸ್ಪೆಕ್ಟೆಡ್ earnings and fair rate of return, ಇವೆರಡು ಫ್ಯಾಕ್ಟರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ the value of capitalization is equal to the capitalized value of the estimated earnings. So ಈ earnings ನ ಈ earnings ಮತ್ತೆ ಈ rate of return ಸಹಾಯದಿಂದ ನಾವು value of capitalization ಎಷ್ಟಿದೆ ಅಂತ ಹೇಳ್ಬೋದು. So just for an example here, ಒಂದು ಬಿಸ್ನೆಸ್ಸಿನ ಫೇರ್ ರೇಟ್ ಆಫ್ ರಿಟರ್ನ್ 10% ಇದೆ ಅಂತ ಅನ್ಕೊಳ್ಳಿ. ಹಾಗೆ ಅದರ ಎಕ್ಸ್ಪೆಕ್ಟೆಡ್ earnings 1 lakh ಇದೆ ಅಂತ ಅನ್ಕೊಳ್ಳಿ. ಸೊ ಈ 1 lakh earnings ಅನ್ನ ನಾವು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬಿಟ್ರೆ ನಮ್ಗೆ ವ್ಯಾಲ್ಯೂ ಆಫ್ ಕ್ಯಾಪಿಟಲೈಸೇಷನ್ ಸಿಕ್ಬಿಡತ್ತೆ. ಸೊ ಹೌ ಟು ಕ್ಯಾಪಿಟಲೈಸ್ ಇಟ್? ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಹೇಗ್ ಫೈಂಡ್ ಔಟ್ ಮಾಡ್ಬೇಕು? earnings into 100 divided by rate of return. So earnings is 1 lakh. 1 lakh into 100 divided by rate of return. Rate of return is 10%. So 1 lakh into 100 divided by 10 ಮಾಡಿದಾಗ ನಮಗ್ ಬರುವಂತ ವ್ಯಾಲ್ಯೂ 10 lakhs. ಅಂದ್ರೆ ನಮ್ಮ ಬಿಸ್ನೆಸ್ಸಿಗೆ 10 lakhs ಕ್ಯಾಪಿಟಲ್ ಅವಶ್ಯಕತೆ ಇರತ್ತೆ. ಹೇಗ್ ಹೇಳಿದ್ವಿ? ನಮ್ಮ earnings ಎಷ್ಟಿದೆ ಮತ್ತೆ ರೇಟ್ ಆಫ್ ರಿಟರ್ನ್ ಎಷ್ಟಿದೆ, ಇವೆರಡರ ಸಹಾಯದಿಂದ ನಾವು ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲೂ ನಾವು ಫಿಕ್ಸ್ಡ್ ಅಸೆಟ್ಸ್ ಕಾಸ್ಟ್ ಎಷ್ಟಿದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟು ಬೇಕಾಗತ್ತೆ, ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಎಷ್ಟು ಬೇಕಾಗತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕಾಗತ್ತೆ, ಇದೇನು ನಾವು ತಗೊಳಲ್ಲ. ತಗೊಳ್ಳೋದೇನು, ನಾವು ನಮ್ ಪ್ರಕಾರ earnings ಎಷ್ಟಾಗಬಹುದು, ರೇಟ್ ಆಫ್ ರಿಟರ್ನ್ ಎಷ್ಟಿರಬಹುದು, ಇವೆರಡರ ಸಹಾಯದಿಂದ ನಾವು ಕ್ಯಾಪಿಟಲೈಸೇಷನ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ earnings into 100 divided by rate of return, that is 1 lakh into 100 divided by 10. So a comparison of actual value of capitalization with this value will indicate whether the company is fairly capitalized, over capitalized or under capitalized. So ಇಲ್ಲಿ ನಮ್ಮ ಓವರ್ ಕ್ಯಾಪಿಟಲೈಸೇಷನ್, ಅಂಡರ್ ಕ್ಯಾಪಿಟಲೈಸೇಷನ್ ಕಾನ್ಸೆಪ್ಟ್ ಬರುತ್ತೆ. ಸೊ ಈಗ ಏನ್ 10 lakhs ಬಂತು ಅಂದ್ರೆ ನಮ್ ಕಂಪನಿಯಲ್ಲಿ 10 lakhs ಕ್ಯಾಪಿಟಲ್ ಇನ್ವೆಸ್ಟ್ ಆಗಿರ್ಬೇಕು. ಈಗ ನೀವೇನ 10 lakhs ಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಓವರ್ ಕ್ಯಾಪಿಟಲೈಸೇಷನ್ ಅಂತ ಅಂತಾರೆ. ಅದೇ 10 lakhs ಗಿಂತ ಕಮ್ಮಿ ಇನ್ವೆಸ್ಟ್ ಮಾಡಿದ್ರೆ ಅಂಡರ್ ಕ್ಯಾಪಿಟಲೈಸ್ಡ್ ಅಂತ ಹೇಳ್ತೀವಿ. 10 lakhs ಇನ್ವೆಸ್ಟ್ ಮಾಡ್ಬೇಕಾಗಿತ್ತು, ನೀವು 10 lakhs ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಅದಕ್ಕೆ ಫೇರ್ಲಿ ಕ್ಯಾಪಿಟಲೈಸ್ಡ್ ಅಂತ ಹೇಳ್ತಾರೆ. ಸೊ earnings ಥಿಯರಿಯಲ್ಲಿ ನಾವು ಫಸ್ಟ್ ಕ್ಯಾಪಿಟಲೈಸೇಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ನಮ್ಮ ಕ್ಯಾಪಿಟಲ್ ಎಷ್ಟಿದೆ, ನಿಜವಾದ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದ್ರ ಕಂಪೇರ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರಿಂದನೂ ನಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇತ್ತು ಅಂತಂದ್ರೆ, ಸಪೋಸ್ ಇಲ್ಲಿ 10 lakhs ಬಂತು, ನಾವು ಕಂಪ್ನಿಯಲ್ಲಿ 12 lakhs ಹಾಕಿದೀವಿ ಅಂತಂದ್ರೆ ಅದಕ್ಕೆ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಅದೇ ಈ 10 lakhs ಗಿಂತ ಕಮ್ಮಿ ಇತ್ತು ಅಂದ್ರೆ 8 lakhs, 9 lakhs ಇತ್ತು ಅಂತಂದ್ರೆ ಅಂಡರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. 10 lakhs ಬಂತು ಅಂತಂದ್ರೆ ಅದಕ್ಕೆ ಫೇರ್ಲಿ ಕ್ಯಾಪಿಟಲೈಸ್ಡ್ ಅಂತ ಕರಿತೀವಿ. Okay, so here we will be calculating over capitalization, under capitalization and fairly capitalization. So demerits of this method is it can be applied only when you know the two factors. ಇವ್ರೇನ್ 2 factors ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಸ್ಟಿಮೇಟೆಡ್ ಇನ್ಕಮ್ ಅಥವಾ ಎಸ್ಟಿಮೇಟೆಡ್ earnings ಮತ್ತೆ ರೇಟ್ ಆಫ್ ರಿಟರ್ನ್, ಇವೆರಡು ಗೊತ್ತಿದ್ದಾಗ ಮಾತ್ರ ಈ ಥಿಯರಿ ವರ್ಕೌಟ್ ಆಗತ್ತೆ. ಇವೆರಡು ಗೊತ್ತಿರೋದು ತುಂಬಾ ಕಷ್ಟ. ನಾನ್ ಮುಂದೆ ಎಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡ್ತೀನಿ, earnings ಎಷ್ಟಿರತ್ತೆ ಅಂತ ಈಗ್ಲೇ ನಾನ್ ಹೇಳೋದು ಎಷ್ಟು ಕರೆಕ್ಟ್ ಆಗಿರತ್ತೆ. ನಾನ್ ಈಗ ಅನ್ಬೋದು 1 lakh 2 lakhs ಅಂತ ಹೇಳಿ,
ಬಟ್ ಆಕ್ಚುಲಿ ಅದು 1 lakh 2 lakhs ಬರ್ಬೇಕಲ್ಲ. ದೇರ್ ಮೇ ಬಿ ಸಡನ್ ಚೇಂಜ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿರತ್ತೆ. ಎಕನಾಮಿಕ್ ಚೇಂಜಸ್ ಇರ್ಬೋದು, ಸೋಷಿಯಲ್ ಚೇಂಜಸ್ ಇರ್ಬೋದು, ಪೊಲಿಟಿಕಲ್ ಚೇಂಜಸ್ ಇರ್ಬೋದು, ಟೆಕ್ನಾಲಜಿಕಲ್ ಚೇಂಜಸ್ ಇರ್ಬೋದು. ಇವೆಲ್ಲ ಚೇಂಜಸ್ ಗಳು ನಮ್ಮ ಬಿಸ್ನೆಸ್ ಮೇಲೆ ಪರಿಣಾಮ ಬೀಳ್ತಾ ಇರತ್ತೆ. ಸೊ ಹಾಗಾಗಿ ನಾವು ನಮ್ಮ ಮುಂದಿನ ವರ್ಷ ಇನ್ಕಮ್ ಇಷ್ಟೇ ಇರತ್ತೆ ಅಂತ ಹೇಳಿ ಈಗ್ಲೇ ಹೇಳೋದು ತುಂಬಾ ಕಷ್ಟ ಇರತ್ತೆ. ಒಂದ್ ಅಂದಾಜ್ ಹೇಳ್ತೀವಿ, ಆ ಅಂದಾಜು ಯಾವತ್ತೂ ಕರೆಕ್ಟ್ ಇರೋದಿಲ್ಲ. ಸೊ ಇಫ್ ಐ ಸೇ 1 lakh, ಇಟ್ ವಿಲ್ ನೆವರ್ ಬಿ 1 lakh. ಅದು 1 lakh ದಾಟಬಹುದು ಅಥವಾ 1 lakh ಗಿಂತ ಕಮ್ಮಿ ಬರ್ಬೋದು. ಹಾಗೆ ಕ್ಯಾಪಿಟಲೈಸೇಷನ್ ರೇಟ್ ಅಂದ್ರೆ ರೇಟ್ ಆಫ್ ರಿಟರ್ನ್. ನಂಗೆ ರಿಟರ್ನ್ಸ್ ಇಷ್ಟು ಬರುತ್ತೆ, ಇಷ್ಟು ಪರ್ಸೆಂಟ್ ಬರುತ್ತೆ ಅಂತ ಅನ್ನೋದು ಕೂಡ ಅದು ನನ್ನ ಊಹೆ ಆಗಿರತ್ತೆ. ಅಲ್ಲಿ ಯಾವುದು ಅಕ್ಯುರಸಿ ಅನ್ನೋದು ಇರೋದಿಲ್ಲ, ನಿಖರತೆ ಅನ್ನೋದು ಇರೋದಿಲ್ಲ. ಅದು ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ. ಯಾಕಂದ್ರೆ ಇದು ಜಸ್ಟ್ ನನ್ನ ಪ್ರೆಡಿಕ್ಷನ್, ನನ್ನ ಎಸ್ಟಿಮೇಶನ್, ನನ್ನ ಊಹೆ. ಅದು ನಮಗ್ ಗೊತ್ತಾಗೋದು ಅದಾದ್ಮೇಲೆನೆ. ಹಾಗಾಗಿ ಇವೆರಡು ಬೇಸಿಸ್ ಮೇಲೆ ನಾವು ಕ್ಯಾಪಿಟಲೈಸೇಷನ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಇದೇ ಮೇನ್ ಈ ಮೆಥಡಿನ ಡಿಮೆರಿಟ್ ಆಗಿದೆ. ಸೊ ಇವೆರಡೂ ನಮ್ಗೆ ನಿಖರವಾಗಿ ಗೊತ್ತಿದ್ದಾಗ ಮಾತ್ರ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಂತ ಕ್ಯಾಪಿಟಲ್ ಸರಿಯಾಗಿರತ್ತೆ. ಇಲ್ಲ ಅಂತಂದ್ರೆ ಅದು ಓವರ್ ಕ್ಯಾಪಿಟಲೈಸೇಷನ್ ಆಗಿರತ್ತೆ, ಅಂಡರ್ ಕ್ಯಾಪಿಟಲೈಸೇಷನ್ ಆದ್ರೂ ಆಗಿರತ್ತೆ. ಹಾಗಾಗಿ ಫೇರ್ಲಿ ಕ್ಯಾಪಿಟಲೈಸೇಷನ್ ಆಗೋದು ತುಂಬಾ ರೇರ್ ಚಾನ್ಸಸ್ ಆಗೋಗುತ್ತೆ. ಬಿಕಾಸ್ ದಿಸ್ ಮೆಥಡ್ ಟೇಕ್ಸ್ ಎಸ್ಟಿಮೇಶನ್. ಎಸ್ಟಿಮೇಶನ್ ಇರೋದ್ರಿಂದ ಎಸ್ಟಿಮೇಶನ್ಸ್ ಗಳು ಯಾವಾಗ್ಲೂ 100% ಅಕ್ಯುರೇಟ್ ಆಗಿರೋದಿಲ್ಲ. ಓಕೆ, ಸೊ ಹಿಯರ್ we studied the meaning of capitalization and the two important theories of capitalization. Now, the meaning of capitalization namak gottaitu. Capitalization is the total amount of capital including the pattern and quantum. Okay, ಎಲ್ಲೆಲ್ಲಿಂದ ಎಷ್ಟೆಷ್ಟು ಬಂತು, ಟೋಟಲ್ ಎಷ್ಟಿದೆ ಅದಷ್ಟು ಕ್ಯಾಪಿಟಲೈಸೇಷನ್ ಮೀನಿಂಗ್ ಆಗತ್ತೆ. ಸೊ ಕ್ಯಾಪಿಟಲೈಸೇಷನ್ ಕ್ಯಾಲ್ಕುಲೇಟ್ ಹೇಗ್ ಮಾಡ್ಬೇಕು, ನಮ್ ಬಿಸ್ನೆಸ್ ಗೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ 2 ಥಿಯರೀಸ್ ಇತ್ತು. ಒಂದು ಕಾಸ್ಟ್ ಥಿಯರಿ, ಇನ್ನೊಂದು ಅರ್ನಿಂಗ್ಸ್ ಥಿಯರಿ. ಸೊ ಅರ್ನಿಂಗ್ಸ್ ಥಿಯರಿಯಲ್ಲಿ ನಮ್ಗೆ ವಿ ಕೇಮ್ ಅಕ್ರಾಸ್ 3 ವರ್ಡ್ಸ್, 3 ಶಬ್ದಗಳು ನಾವು ನೋಡ್ತೀವಿ. ಓವರ್ ಕ್ಯಾಪಿಟಲೈಸೇಷನ್, ಅಂಡರ್ ಕ್ಯಾಪಿಟಲೈಸೇಷನ್ ಮತ್ತೆ ಫೇರ್ಲಿ ಕ್ಯಾಪಿಟಲೈಸೇಷನ್ ಅಂತ ಹೇಳಿ. ಸೊ ಈಗ ನಾವು ಸ್ಟಡಿ ಮಾಡ್ಬೇಕಾಗಿರೋದೇ ಈ 3. ಓವರ್ ಕ್ಯಾಪಿಟಲೈಸೇಷನ್ ಏನ ಅರ್ಥ ಏನು, ಯಾವಾಗ ಆಗತ್ತೆ ಈ ರೀತಿ, ಅದನ್ನ ಹೇಗೆ ನಾವು ಸಾಲ್ವ್ ಮಾಡ್ಕೋಬೇಕು. ಅದೇ ರೀತಿ ಅಂಡರ್ ಕ್ಯಾಪಿಟಲೈಸೇಷನ್. ಅಂಡರ್ ಕ್ಯಾಪಿಟಲೈಸೇಷನ್ ಅಂತ ನಾವು ಯಾವಾಗ ಕರಿತೀವಿ, ಅದರದ್ದು ಪರಿಣಾಮಗಳೇನು, ಅದಕ್ಕೆ ರೆಮಿಡೀಸ್ ಗಳೇನು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ type of capitalization situation which a company will face, that is over capitalization. Over capitalization, ನಾವು ಈ ವರ್ಡ್ ಅನ್ನ ಓದಿದ ತಕ್ಷಣ ನಮ್ ಗಮನಕ್ಕೆ ಏನ್ ಬರುತ್ತೆ ಅಂತಂದ್ರೆ, ಕ್ಯಾಪಿಟಲ್ ಅವಶ್ಯಕತೆ ಇರೋದಕ್ಕಿಂತನೂ ಜಾಸ್ತಿ ನಾವು ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡಿದಾಗ ಆ ಸಿಚುವೇಶನ್ ಗೆ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹತ್ರ ಇರೋದು. ಆದ್ರೆ ಇದಕ್ಕೆ ಅರ್ಥ ಬರೀ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಯಾವಾಗ ನಾವು ಹಾಕಿರೋ ಬಂಡವಾಳದ ಮೇಲೆ ಅರ್ನಿಂಗ್ಸ್ ಮಾಡಕ್ ಸಾಧ್ಯವಿಲ್ಲೋ ಆವಾಗ ನಾವು ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ನಾನು ಸಪೋಸ್ 10 lakhs rupees ಇನ್ವೆಸ್ಟ್ ಮಾಡಿದ್ಮೇಲೆ ಆ 10 lakhs ಮೇಲೆ ನಾನು ಅದನ್ನ ಆ 10 lakhs ಹಾಕಿದೀನಿ ಅಂತಂದ್ರೆ ಅದ್ರ ತಕ್ಕ ಹಾಗೆ ನನ್ನ ಅರ್ನಿಂಗ್ಸ್ ಕೂಡ ಇರ್ಬೇಕು. ಯಾವಾಗ ನಾವು ಹಾಕಿರೋ ಕ್ಯಾಪಿಟಲ್ ತಕ್ಕ ಅದು ಅರ್ನಿಂಗ್ಸ್ ಇರೋದಿಲ್ಲ, ಆವಾಗ ನಾವು ಅದನ್ನ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ a firm is over capitalized when its earnings are inadequate enough to yield a fair return on the amount of stock and bonds issued. ಯಾವಾಗ ನಮ್ಗೆ ಅವಶ್ಯಕ ಬೀಳುವಷ್ಟು ಅರ್ನಿಂಗ್ಸ್ ನಾವು ಕ್ಯಾಪಿಟಲ್ ಹಾಕಿದ್ರು ಯಾವಾಗ ನಾವು ಜನರೇಟ್ ಮಾಡಕ್ ಆಗ್ತಾ ಇಲ್ಲ, when we are not able to generate adequate returns, earnings on the capital, ಆ ಸಿಚುವೇಶನ್ ಗೆ ನಾವು ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ ಇದನ್ನ ಬೇರೆ ಅರ್ಥದಲ್ಲಿ, ಬೇರೆ ವರ್ಡ್ಸ್ ಅಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ, ಇಟ್ ಈಸ್ ಅ ಸಿಚುವೇಶನ್ ವೇರ್ ಅ ಫರ್ಮ್ ಹ್ಯಾಸ್ ಮೋರ್ ಕ್ಯಾಪಿಟಲ್ ದನ್ ಇಟ್ ನೀಡ್ಸ್ ಆರ್ ಅಸೆಟ್ಸ್ ಆರ್ ವರ್ತ್ಲೆಸ್ ದನ್ ಇಟ್ಸ್ issued share capital and earnings are insufficient to pay the dividend and interest. ಯಾವಾಗ ಅವಶ್ಯಕತೆಗಿಂತ ನಾವು ಜಾಸ್ತಿ ಕ್ಯಾಪಿಟಲ್ ಅನ್ನ ಹಾಕ್ಬಿಟ್ಟಿರ್ತೀವಿ,
ಎಷ್ಟು ನಾವು ಎಕ್ಸ್ಟ್ರಾ ಕ್ಯಾಪಿಟಲ್ ಹಾಕಿದೀವಿ ಅದರ ಮೇಲೆ ಏನೂ ರಿಟರ್ನ್ಸ್ ಬರ್ತಾ ಇಲ್ಲ, ಅದರ್ಲಿಂದ ನಾವು ಪೇ ಮಾಡ್ಬೇಕಾಗಿರೋ ಡಿವಿಡೆಂಡ್ ಇಂಟ್ರೆಸ್ಟ್ ಪೇ ಮಾಡಕ್ ನಮ್ ಕೈಲಿ ಆಗ್ತಾ ಇಲ್ಲ, ಆವಾಗ ನಾವು ಆ ಸಿಚುವೇಶನ್ ಅನ್ನ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಆ ಪಾಯಿಂಟ್ ಅಲ್ಲಿ ನಾವು ನಮ್ಮ ಅರ್ನಿಂಗ್ಸ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಕ್ಯಾಪಿಟಲ್ ಅನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯಾವಾಗ್ಲೂ ಅವಶ್ಯಕತೆ ಎಷ್ಟಿರತ್ತೋ ಅಷ್ಟೇ ನಾವು ಅರ್ನ್ ಮಾಡ್ಬೇಕಾಗತ್ತೆ, ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅವಾಗ ನಮ್ ಅರ್ನಿಂಗ್ಸ್ ಕರೆಕ್ಟ್ ಆಗಿರತ್ತೆ. ಅರ್ನಿಂಗ್ಸ್ ಚೆನ್ನಾಗಿದೆ ಅಂತ ಹೇಳಿ ನಾನು ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಪಿಟಲ್ ಹಾಕ್ತಾ ಹೋದ್ರೆ ಏನಾಗೋಗುತ್ತೆ, ಆ ಎಕ್ಸ್ಟ್ರಾ ನೀವ್ ಏನ್ ಹಾಕ್ತಿರಿ ಅದು ಏನು ನಿಮ್ಗೆ ಅರ್ನಿಂಗ್ಸ್ ತಂದು ಕೊಡಲ್ಲ. ಇಟ್ ವಿಲ್ ಬಿ ಅ ವೇಸ್ಟ್. ಆ ಎಕ್ಸ್ಟ್ರಾ 2 lakhs ನೀವು ಸಪೋಸ್ 10 lakhs ನಾವು ಹೋದ ಎಕ್ಸಾಂಪಲ್ ಅನ್ನೇ ತಗೊಂಡ್ರೆ, ಅರ್ನಿಂಗ್ ಥಿಯರಿಯನ್ನ ಡಿಸ್ಕಸ್ ಮಾಡುವಾಗ ಅಲ್ಲಿ 10 lakhs ಬಂತು. 10 lakhs ನೀವು ಹಾಕಿದ್ರೆ 10% ನಿಮ್ಗೆ ರಿಟರ್ನ್ ಬರುತ್ತೆ. 10% ರಿಟರ್ನ್ ಬರ್ತಾ ಇದೆ ಅಂತ ಹೇಳಿ ನಾನು 20 lakhs ಅನ್ನ ಇನ್ವೆಸ್ಟ್ ಮಾಡಿದ್ರೆ ನನ್ಗೆ ಅಷ್ಟೇ ಅರ್ನಿಂಗ್ಸ್ ಬರಬೇಕು ಅಂತ ಇಲ್ಲ. ಯಾಕಂದ್ರೆ ಅವಶ್ಯಕತೆ ಇರೋದು 10 lakhs. ನಾನು ಅವಶ್ಯಕತೆಗಿಂತ ಜಾಸ್ತಿ ಹಾಕಿದ್ರೆ ಆ ಎಷ್ಟು ಜಾಸ್ತಿ ಹಾಕಿರ್ತೀನಲ್ಲ ಅದು ವೇಸ್ಟ್ ಆಗತ್ತೆ. ಯಾಕಂದ್ರೆ ಅದು ನನ್ 10% ರಿಟರ್ನ್ ತಂದು ಕೊಡಲ್ಲ, ಅದು ರಿಟರ್ನ್ಸ್ ಕಮ್ಮಿ ಇರತ್ತೆ. ಸೊ ಅದ್ರದ್ದು ಕಾಸ್ಟ್ ಜಾಸ್ತಿ ಆಗೋಗತ್ತೆ, ಅದರದ್ದು ಇನ್ಕಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾವ್ದ್ರಲ್ಲೂ ಅಷ್ಟೇ ನಾವು ಅವಶ್ಯಕತೆಗಿಂತ ಜಾಸ್ತಿ ಹಾಕಿದಾಗ ಇಟ್ ವಿಲ್ ಬಿ ಅ ವೇಸ್ಟ್. ಓಕೆ, ಸೊ ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದಾಗ ಅದು ಸರಿಯಾದ ಅರ್ನಿಂಗ್ಸ್ ನನ್ ತಂದು ಕೊಡ್ಲಿಲ್ಲ, ನನ್ಗೆ ನನ್ನೇನ್ ಖರ್ಚುಗಳಿದೆ, ಡಿವಿಡೆಂಡ್ ಕೊಡೋದಿದೆ, ಇಂಟ್ರೆಸ್ಟ್ ಕೊಡೋದಿದೆ, ಅದಷ್ಟು ಕೊಡುವಷ್ಟು ನನ್ಗೆ ಅರ್ನಿಂಗ್ಸ್ ಅದು ತಂದು ಕೊಡ್ತಾ ಇಲ್ಲ ಅಂದಾಗ ಆ ಸಿಚುವೇಶನ್ ಗೆ ನಾವು ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಸೊ ಇಟ್ಸ್ ಅಸೆಟ್ಸ್ ವಿಲ್ ಬಿ ವರ್ತ್ಲೆಸ್. ಶೇರ್ ಕ್ಯಾಪಿಟಲ್ ಗಿಂತ ಆ ಅಸೆಟ್ಸ್ ವರ್ತ್ಲೆಸ್ ಇರುತ್ತೆ, ಅದಕ್ಕೆ ಯಾವ ವ್ಯಾಲ್ಯೂನು ಇರೋದಿಲ್ಲ. ಯಾಕಂದ್ರೆ ನೀವು ಜಸ್ಟ್ ಎಕ್ಸ್ಟ್ರಾ ಇದ್ದಿದ್ದನ್ನ ಹಂಗೆ ಹಾಕ್ತಾ ಹೋಗ್ತಾ ಇದೀರಿ, ಆದ್ರೆ ಅದರ್ಲಿಂದ ನಿಮ್ಮ ಅರ್ನಿಂಗ್ಸ್ ಏನು ಇಂಪ್ರೂವ್ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನ್ ಅನ್ನೇ ನಾವು ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. So there is a definition of overcapitalization given by Bonville, Dewey and Kelly. When a business is unable to earn fair rate on its outstanding securities, it is overcapitalized. ನೀವೇನು ಬೇರೆ ಬೇರೆ ಸೋರ್ಸಸ್ ಇಂದ ಕ್ಯಾಪಿಟಲ್ ಅನ್ನ ತಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಕಾಸ್ಟ್ ತಂದಿದಿರಲ್ಲ ಕ್ಯಾಪಿಟಲ್, ಯಾಕಂದ್ರೆ ಕ್ಯಾಪಿಟಲ್ ನಿಮ್ಗೆ ಯಾರು ಫ್ರೀ ಕೊಡಲ್ಲ, ಯು ಹ್ಯಾವ್ ಟು ಪೇ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ ಕಾಸ್ಟ್ ಗಿಂತ ನಿಮ್ಮ ರಿಟರ್ನ್ಸ್ ಜಾಸ್ತಿ ಇರಬೇಕು, ಅವಾಗಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕು. ಯಾವಾಗ ನೀವು ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಆದ್ರೆ ರಿಟರ್ನ್ಸ್ ಕಮ್ಮಿ ಆಗ್ತಾ ಇದೆ, ಆ ಸಿಚುವೇಶನ್ ಗೆ ಓವರ್ ಕ್ಯಾಪಿಟಲೈಸೇಷನ್ ಅಂತಾರೆ ಅಂತ ಇವರು ಹೇಳ್ತಾರೆ. ದಿಸ್ ಇಸ್ ದ ಡೆಫಿನಿಷನ್. ವೆನ್ ಅ ಬಿಸ್ನೆಸ್ is unable to earn fair rate on its outstanding securities, it is over capitalized. Okay, so ಆದ್ರೆ ಓವರ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಕ್ಯಾಪಿಟಲ್ ಅಂತ ಅಷ್ಟೇ ಮೀನಿಂಗ್ ಸೀಮಿತವಾಗಿರ್ಬೋದು, ಅದು ಒಂದು ಕಾರಣ. ಹೆಚ್ಚಿಗೆ ಕ್ಯಾಪಿಟಲ್ ಹಾಕೋದು ಒಂದು ಕಾರಣ, ಆದ್ರೆ ಅದೊಂದೇ ಕಾರಣ ಅಲ್ಲ. ಇಲ್ಲಿ ಬೇರೆ ಬೇರೆ ಕಾರಣಗಳು ಇರುತ್ತೆ. ಬಿಸ್ನೆಸ್ಸಿನ ಅರ್ನಿಂಗ್ ಕೆಪಾಸಿಟಿನೇ ಕಮ್ಮಿ ಆಗ್ಬಿಟ್ಟಿರ್ಬೋದು. ಕ್ಯಾಪಿಟಲ್ ಸರಿಯಾಗೇ ಇತ್ತು ಆದ್ರೆ ಬಿಸ್ನೆಸ್ಸಿನ ಅರ್ನಿಂಗ್ ಕೆಪಾಸಿಟಿ ಕಮ್ಮಿ ಆಗೋಗಿದೆ, ಅಥವಾ ಬೇರೆ ಕಾರಣಗಳಿಂದನೂ ಕೂಡ ಓವರ್ ಕ್ಯಾಪಿಟಲೈಸೇಷನ್ ಫೇಸ್ ಮಾಡ್ಬೋದು. ಯಾವ ಬೇರೆ ಬೇರೆ ಕಾರಣ ಅನ್ನೋದು ವಿ ವಿಲ್ ಟೇಕ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಪಿಟಲ್ ಅನ್ನ ಹೂಡಿಕೆ ಮಾಡೋದು ಓವರ್ ಕ್ಯಾಪಿಟಲೈಸೇಷನ್ಗೆ ಒಂದು ಕಾರಣ, ಅದು ಒಂದೇ ಕಾರಣ ಅಲ್ಲ. ಇದನ್ನ ಬಿಟ್ಟು ಬೇರೆ ಬೇರೆ ಕಾರಣಗಳನ್ನು ಕಂಪನಿ ಫೇಸ್ ಮಾಡಿರತ್ತೆ, ಅವಾಗೂ ಕೂಡ ಓವರ್ ಕ್ಯಾಪಿಟಲೈಸೇಷನ್ ಅಂತ ನಾವು ಕರಿತೀವಿ. ಆ ರೀಸನ್ಸ್ ಗಳು ಏನೇನು ಓವರ್ ಕ್ಯಾಪಿಟಲೈಸೇಷನ್ ಅನ್ನೋದಕ್ಕೆ ವಿ ವಿಲ್ ಸಿ ದಿಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್.